ನಮಸ್ಕಾರ ದೇವರು. ಇವಾಗ ಹೋಗ್ತಾ ಇರೋದು ಪಂಚಮುಖಿ ಶನೇಶ್ವರ ದೇವಸ್ಥಾನ, ಕುಣಿಗಲ್ಲು. ಸೊ ಬೆಂಗಳೂರಿಂದ ಬಂದು ಒಂದು 63-64 ಕಿಲೋಮೀಟ್ರ್ ಆಗುತ್ತೆ. ಒನ್ ಡೇ ಜರ್ನಿ ಅಲ್ವಾ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನು ಫುಲ್ಲು ಬೋರ್ ಆಗ್ತಿತ್ತು ರೂಮಲ್ಲೆಲ್ಲ ಕುಂತು. ನಾವು ಈ ಥರ ಇದ್ದರೆ ಹೋಗ್ತಿದ್ವಿ. ರೂಮಲ್ಲಿ ಕುಂತು ಬೋರ್ ಆಗ್ತಿತ್ತು ಅಂತ ಆಯಿತು, ಪ್ಲ್ಯಾನ್ ಮಾಡಿದ್ವಿ ಹೋಗ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 10:30, ಇನ್ನೊಂದು 10:15 ಆಗ್ತಾಯಿದೆ. ಅಲ್ಲಿ ರೀಚ್ ಆಗುವಷ್ಟು ಮೇ ಬಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಆರಾಮಾಗಿ ಹೋಗ್ತಾ ಇದ್ದರೆ ಒಂದು 1 ಅವರ್ 12 ಗಂಟೆವರೆಗೆ ಇರಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ. 12 ಗಂಟೆವರೆಗೂ ಇದ್ದು ಅಲ್ಲಿಂದ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಪಡೆದು ಬರಬೇಕಾದ್ರೆ ಸಾಯಂಕಾಲವರೆಗೂ ಬರ್ಬೋದು. ಚೆನ್ನಾಗಿದೆ ಸೈಡ್ ಜರ್ನಿ. ರೋಡಂತೂ ಸಖತ್ತಾಗಿದೆ. ಇದ್ರ ಮೇಲೆ ಬಿಸಿಲಂತೂ ಫುಲ್ಲು ಕಡಕ್ಕು ಬಿಸಿಲು. ಅಷ್ಟು 36 ಡಿಗ್ರಿ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಇಲ್ಲಿ. ಸೊ ಆಲ್ಮೋಸ್ಟ್ ನಿಯರಲ್ಲಿ ಬಂದಿದ್ದೀವಿ. ಇವಾಗ ಒಂದು 8 ಕಿಲೋಮೀಟ್ರ್ ಇರ್ಬೋದು. ಓಕೆ, ಸ್ವಲ್ಪ ಫೈನಲಿ ಕುಣಿಗಲ್ವರೆಗೂ ಬಂದ್ವಿ. ಇಲ್ಲಿಂದ ಲೆಫ್ಟ್ ಏನೋ ತೋರಿಸ್ತಾ ಇದೆ. ಬಜಗೋ ಮಾರಾಯ, ಇಲ್ಲೇ ಲೆಫ್ಟ್ ತೋರಿಸ್ತಾ ಇದೆ. ಇವರು ಆ ಕಡೆ ಹೋಗ್ತಾ ಇರೋದು ಅನಿಸುತ್ತೆ, ಟ್ರಾವೆಲ್ಸ್ ಅವರು ಆ ಕಡೆನೇ ಟರ್ನ್ ತಗೋತಾ ಇದ್ದಾರೆ. ಸೊ ಫೈನಲಿ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಂದ 2-3 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಹೇವೆಯಿಂದ. ಕುಣಿಗಲ್ ಟೌನಿಂದ ಆ ಕಡೆಯಿಂದ ಬರಬೇಕು. ಬಂದು ಇಲ್ಲಿಂದ ಲೆಫ್ಟ್ ತಿರುಗಿದ್ರೆ ಆಯಿತು, ಒಳಗಡೆ ಹೋಗೋಕ್ಕೆ ದಾರಿ ಸಾಕು. ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಎಲ್ಲಿ ವೀಕ್ ಆಫ್ ಇದ್ದಾಗೆಲ್ಲ ಫುಲ್ಲು ರಶ್ ಇರುತ್ತೆ ಹಂಗೆ ಹಿಂಗೆ ಅಂತ. ಅಲ್ಲಿದೆ ನೋಡಿ ಪಂಚಮುಖಿ ಶನೇಶ್ವರ ದೇವಸ್ಥಾನ. ಎಲ್ಲ ಜೈ ಶ್ರೀರಾಮ್ ಭಕ್ತರು ನಾವು. ಜೈ ಶ್ರೀರಾಮ್. ಓ ಸಕ್ಕದಾಗಿದೆ ಗುರು. ಸನಿ ನಿಯರ್ ಬರ್ತಾ ಜಾಸ್ತಿ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಓಫ್ ಯಪ್ಪ, ಇಷ್ಟುವರೆಗೂ ರೋಡ್ ಚೆನ್ನಾಗಿತ್ತು. ಯಪ್ಪ, ಈ ರೋಡಲ್ಲಿ ಚೆನ್ನಾಗಿದೆಯಲ್ಲ ಸರ್, ಕಾಣಿಸ್ತಾ ಇರಬೇಕಲ್ಲ ನಿಮಗೆ. ಸೂಪರ್ ಆಗಿದೆ ಗುರು. ಹೇಳ್ತಾ ಇದ್ರು ಎಷ್ಟು 161 ಅಡಿ ಎತ್ತರ ಅಂತೆ. ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ಇವಾಗ ಅಲ್ಲಿಂದ ಬಂದು ನೋಡಿದ್ವಲ್ಲ, ಇಲ್ಲಿಂದ ಮೇ ಬಿ ಎಲ್ಲ ಹಿಂಗೆ ಇರಬೇಕು ಅಲ್ಲಿಗೆ ಹೋಗೋವರೆಗೂ. ಓಯ್ 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 ಏಯ್ ಏಯ್, ಡಿಜಿಗಲ್ ಅಂತ ಇದೆ. ಎಲ್ಲ ಫುಲ್ ಬಾಡಿ ಶೇಕ್ ಆಗ್ತಾ ಇದೆ. ಬಂತು ಗುರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ದರ್ಶನಕ್ಕೆ ಹೋಗಬೇಕು. ಸೊ ಬೇಗ ಹೋಗಬೇಕು ಅಂತ
ಇದು ದೇವಸ್ಥಾನ ಇದೆ, ಇಲ್ಲಿ ಹೋಗ್ಬೇಕು ಒಳಗೆ. ಇಲ್ಲಿ ಏನ್ ಕಾಣಿಸ್ತವೆ, ಕ್ಯಾಮ್ರಾ ಅಲೋವಿಲ್ಲ ಒಳಗಡೆ. ಈ ಕಡೆಯಿಂದ ಹೋದರೆ ಅಲ್ಲಿ ಸ್ಟೇಜ್ ಹತ್ರ ಹೋಗ್ಬೋದು. ಲೆಟ್ಸ್ ಗೋ. ಓ ಬಂತು ಪಂಚಮುಖಿ ಶನೇಶ್ವರ ದೇವಸ್ಥಾನ. ಕ್ಯಾಮ್ರಾ ಎಲ್ಲ ಅಲವ್ ಇಲ್ಲವಲ್ಲ, ಅದಕ್ಕೆ ಆಫ್ ಮಾಡ್ಕೊಂಡ್ಬಿಟ್ಟು ಬಂದೆ. ನೋಡಿ, ವಿಶ್ವದ ಅತಿ ಎತ್ತರದ 161 ಅಡಿ. ಅಯ್ಯೋ, 10 ರೂಪಾಯಿ ಕೊಡ್ಬೇಕಂತ ಇವ್ರಿಗೆ, ಮತ್ತೆ ಮೇಲ್ಗಡೆ ಹೋಗ್ಬೇಕು, 10 ರೂಪಾಯಿ ಕೊಡಬೇಕು. ಅಲ್ಲಿ ಇಲ್ಲೊಂದು ದೇವಸ್ಥಾನ ಒಳಗಡೆ ಹೋಗಿದ್ದಲ್ಲ, ಅಲ್ಲೂ 50 ರೂಪಾಯಿ ತೊಗೊಂಡ್ಬಿಟ್ರು. ಆಂಜನೇಯ ಪಾದಕ್ಕೆ ಹೋಗುವ ದಾರಿ. ಫೈನಲಿ ರೀಚ್ ಆದ್ವಿ. ಮೇಲುಗಡೆ ಬಂದೆ. ಮೇಲುಗಡೆ ಸಖತ್ತಾಗಿದೆ. ಇನ್ನೂ ಎಲ್ಲ ಇನ್ನೂ ಎಲ್ಲ ಕಟ್ತಾ ಇದ್ದಾರೆ ಸೈಡಲ್ಲೆಲ್ಲ. ಹನುಮನ ಪಾದ ನೋಡಿ, 161 ಅಡಿ ಎತ್ತರ ಹನುಮನ ಪಾದ. ಇವೆಲ್ಲ ನೋಡಿ ಏನು ಚೆನ್ನಾಗಿದೆ ಅಲ್ವಾ ವೇವ್ಸ್ ಎಲ್ಲ. ಹಿಂದ್ಗಡೆ ಎಲ್ಲ ಕೂಲಾಗಿದೆ ವ್ಯೂ ಎಲ್ಲ. ಇನ್ನೂ ಅಂದರೆ ಇನ್ನೂ ಎಲ್ಲ ಡೆವಲಪ್ ಆಗ್ತಿದೆ ಅಲ್ವಾ, ಫುಲ್ಲೆಲ್ಲ ಡೆವಲಪ್ ಆಯ್ತಂದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಬೆಂಗಳೂರಿನ ಒಂದಿನ ಫುಲ್ಲು ಜರ್ನಿ ಮಾಡೋಕ್ಕೆ ಬರ್ಬೋದು. ನೋಡಿ, 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮದೆಲ್ಲ ಸಪೋರ್ಟ್ ಎಲ್ಲ ನಮಗೆ ಮುಖ್ಯ. ಓಕೆ, ಬಾಯ್.